ಕಡಿಮೆ ಸಮಯದಲ್ಲಿ ಬಹಳ ಸುಲಭವಾಗಿ ಮತ್ತು ರುಚಿಕರವಾಗಿ ಒಂದು ರೆಸಿಪಿ ಮಾಡೋಣ ಬನ್ನಿ. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು ಅಥವಾ ಅನ್ನದ ಜೊತೆ ಬಡಿಸ್ಬೋದು, ರೊಟ್ಟಿ, ಚಪಾತಿ, ರೈಸ್ ಬಾತ್ ಹೀಗೆ ಯಾವುದ್ರ ಜೊತೆ ಬೇಕಾದ್ರೂ ಬಡಿಸ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಮಾಡೋ ರೆಸಿಪಿ ಮುಳ್ಳು ಸೌತೆ ಅಥವಾ ಕುಕುಂಬರ್ ಬಳಸ್ಕೊಂಡು ಮಾಡುವಂಥದ್ದು. ಈ ಸೌತೆಕಾಯಿ ಇದೆಯಲ್ಲ, ಅದರಲ್ಲಿ ಕೆಲವುದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ಅದನ್ನು ಹೋಗಿಸೋದಕ್ಕೆ ನೋಡಿ ಈ ಟ್ರಿಕ್ಕನ್ನು ನೀವು ಬಳಸ್ಬೋದು. ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಕತ್ತರಿಸ್ಕೊಂಡು ಹೀಗೆ ಚೆನ್ನಾಗಿ ತಿಕ್ಕಿ ಈ ಬಿಳಿ ಅಂಶನ ತೆಗೆದ್ರೆ ಸ್ವಲ್ಪನೂ ಕಹಿ ಉಳಿಯೋದಿಲ್ಲ. ಕಹಿ ಅಂಶ ಏನಾದ್ರು ಇದ್ದರೆ ಎಲ್ಲ ಹೋಗಿಬಿಡುತ್ತೆ. ಆಮೇಲೆ ಸಿಪ್ಪೆನ ತೆಗೆದು ಸಣ್ಣದಾಗಿ ಅಥವಾ ಚಿಕ್ಕದಾಗಿ ಹೆಚ್ಕೊಳ್ಬೇಕು, ಕತ್ತರಿಸ್ಕೊಳ್ಬೇಕು. ಈ ರೆಸಿಪಿಗೆ ಸಿಪ್ಪೆ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಮತ್ತು ಸೌತೆಕಾಯಿ ಕೂಡ ತುಂಬ ಬೆಳೆದಿರೋದು ಬೇಡ, ಎಳೆದಾಗಿರಲಿ. ಕೊಚ್ಚಿ ಬೇಕಾದರೂ ಹಾಕ್ಬೋದು ಅಥವಾ ಈರುಳ್ಳಿ ಮತ್ತು ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸಿ ಬೇಕಾದರೂ ಸೇರಿಸ್ಕೊಳ್ಬೋದು. ತುಂಬ ಸುಲಭವಾಗಿ ಬ್ಯಾಚುಲರ್ಸ್ ಬೇಕಾದರೂ ಮಾಡ್ಬೋದು ಅಥವಾ ಹೊಸದಾಗಿ ಅಡುಗೆ ಕಲಿಯೋರೆಲ್ಲ ಸುಲಭವಾಗಿ ಮಾಡ್ಬೋದು. ಆ ಥರದ ರೆಸಿಪಿ ಇದು. ಸೌತೆಕಾಯಿ ಕತ್ತರಿಸಿರೋದನ್ನು ಪಕ್ಕದಲ್ಲಿಟ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ, 1/4 ಕಪ್ಪು ಹುರಿಗಡಲೆ ಅಥವಾ ರೋಸ್ಟೆಡ್ ಗ್ರಾಮು, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನು 2 ಹಸಿಮೆಣಸಿನ್ಕಾಯಿ ಹಾಕಿದೆ, ಖಾರ ಇತ್ತು ಅದು ತುಂಬ. ನೀವು ಎಷ್ಟು 4-5ವರೆಗೂ ಹಾಕ್ಕೊಳ್ಬೋದು, ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಅದನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿದೆ, ಹೆಚ್ಚು ನೀರು ಹಾಕೋದು ಬೇಡ. ಅದಕ್ಕೆ ಕತ್ತರಿಸಿಟ್ಕೊಂಡಿರುವಂತಹ ಸೌತೆಕಾಯಿಯನ್ನು ಹಾಕಿ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಹುಳಿ ಮೊಸರಾಗಲಿ ಸಿಹಿ ಮೊಸರಾಗಲಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಂಡೆ. ಹಾಗೆ ತಿನ್ನೋದಾದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಅಥವಾ ರೈಸ್ ಬಾತ್ ಜೊತೆ ಆದ್ರೂ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಅನ್ನದ ಜೊತೆ ಬಡಿಸ್ತೀರಾ ಅಂತಾದರೆ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ನೋಡಿ ಹೀಗೆ ಚೆನ್ನಾಗಿ ಕಲಸಿ ಇದಕ್ಕೆ ಒಂದು ಒಗ್ಗರಣೆನ ಕೊಡಬೇಕು. ಹುರ್ಗಡ್ಲೆ ಅಂದರೆ ಪುಟಾಣಿ ಕಡಲೆಪಪ್ಪು ಅಂತೀವಲ್ಲ ಅದು. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ಜೀರಿಗೆ ಹಾಕೋದು ಆಪ್ಷನಲ್ಲು. ಜೀರಿಗೆ ಒಗ್ಗರಣೆಯಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಬೇರೆಯೇ ಟೇಸ್ಟ್ ಬರುತ್ತೆ. ನಿಮ್ಗೆ ಅದು ಇಷ್ಟ ಆಗುತ್ತೆ ಅಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಜೀರಿಗೆ ಹಾಕದೆ ಹಾಗೆ ಒಗ್ಗರಣೆ ಮಾಡಿದರೆ ಆಯಿತು. ಇದಕ್ಕೆ ಒಣಮೆಣಸಿನ್ಕಾಯಿ ಒಗ್ಗರಣೆ ಟೈಮಲ್ಲಿ ಹಾಕೋದಿಲ್ಲ, ಯಾಕಂದರೆ ಅದು ಬಣ್ಣನ ಚೇಂಜ್ ಮಾಡುತ್ತೆ ಅಂತ. ಅದು ಸಹ ಅಷ್ಟೇ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಬಟ್ ಸುಲಭವಾದ ರೆಸಿಪಿ ಅಲ್ವಾ, ಒಂದು ಸಲ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.